ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಮತ್ತು ನನ್ನ ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ಯಾರಿಗಾರ ಯೂಸ್ಫುಲ್ ಆಗುತ್ತೆ ನನ್ನ ಒಂದು ವೀಡಿಯೋಸು ಕಂಟೆಂಟು, ಅಥವಾ ಏನೋ ಒಂದು ಇನ್ಫಾರ್ಮೇಷನ್ ನನ್ನ ಫ್ರೆಂಡಿಗೆ ಯೂಸ್ಫುಲ್ ಆಗುತ್ತೆ ಅಂತ ಯಾರಿಗಾರ ಯೂಸ್ಫುಲ್ ಆಗುತ್ತೆ ಅಂದರೆ ದಯವಿಟ್ಟು ಶೇರ್ ಮಾಡಿ, ಅವರು ನೋಡಿ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಲಿ. ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಏನು ಅಂತ ನಿಮ್ಗೆ ಆಲ್ಮೋಸ್ಟ್ ತಮ್ನಿಲ್ ನೋಡಿದ ತಕ್ಷಣ ಗೊತ್ತಾಗೋಗಿರುತ್ತೆ. ಇವತ್ತು ಸಿಂಪಲ್ ಗಾಯ್ಸ್, ಸರ್ವೀಸಸ್ ವರ್ಸಸ್ ರಿಟೇಲ್ ಬಿಸ್ನೆಸ್ಸು. ಸೊ ಸರ್ವಿಸ್ ಬಿಸ್ನೆಸ್ ವರ್ಸಸ್ ರಿಟೇಲ್ ಬಿಸ್ನೆಸ್. ಇವಾಗ ನೋಡಿ, ಸರ್ವಿಸ್ ಬಿಸ್ನೆಸ್ಗೂ ರಿಟೇಲ್ ಬಿಸ್ನೆಸ್ಗೂ ಏನು ಡಿಫ್ರೆನ್ಸು. ರಿಟೇಲ್ ಬಿಸ್ನೆಸ್ ಅಂದರೆ ಏನು ಅಂದರೆ, ಇವಾಗ ನಾನು ಎಲ್ಲಿ ಕೂತಿದ್ದೀನೋ ಇದು ನನ್ನ ಶಾಪು. ಸೊ ನಾನು ಓನ್ ಬ್ರ್ಯಾಂಡಿಂಗ್ ಕ್ಲಾತಿಂಗ್ ಬಿಸ್ನೆಸ್ ಮಾಡ್ತೀನೋ, ಅಥವಾ ಕ್ಲಾತಿಂಗ್ ಬಿಸ್ನೆಸ್ ಮಾಡ್ತೀನೋ, ಅಥವಾ ಹೋಲ್ಸೇಲ್ ಬಿಸ್ನೆಸ್ ಮಾಡ್ತೀನೋ, ಅದು ಸೆಕೆಂಡ್ರಿ. ಹೋಲ್ಸೇಲ್ ಬಿಸ್ನೆಸ್ಸು ರಿಟೇಲ್ ಬಿಸ್ನೆಸ್ಸು ಸಪ್ರೇಟ್, ಅಂದರೆ ಅದೇ ಬೇರೆ ಪ್ಲ್ಯಾಟ್ಫಾರ್ಮ್, ಇದೇ ಬೇರೆ ಪ್ಲ್ಯಾಟ್ಫಾರ್ಮು. ಸೊ ಹೋಲ್ಸೇಲ್ ಬಿಸ್ನೆಸ್ ಅಂದರೆ ಹೋಲ್ಸೇಲಾಗಿ ಕೊಡೋದು, ರಿಟೇಲ್ ಬಿಸ್ನೆಸ್ ಅಂದರೆ ಸಿಂಗಲ್ ಪೀಸ್ ಈ ಥರ ಬರುತ್ತೆ, ಆ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಬಟ್ ಎರಡೂ ಆಲ್ಮೋಸ್ಟ್ ಸಿಮಿಲರೇ ಗೈಸ್, ಅದರಲ್ಲಿ ಏನು ಇದಿಲ್ಲ. ಸರ್ವಿಸ್ ಬಿಸ್ನೆಸ್ ಏನು, ಸರ್ವಿಸ್ ಬಿಸ್ನೆಸ್ ಬಗ್ಗೆ ನಾನು ಜಾಸ್ತಿ ವೀಡಿಯೋಸ್ ಮಾಡಿಲ್ಲ. ಸರ್ವಿಸ್ ಬಿಸ್ನೆಸ್ ಅಂದರೆ ಏನು, ಯಾವ್ದಾರ ಎಕ್ಸಾಂಪಲ್ ಕೊಡಿ, ಹೆಂಗೆ, ಏನು, ಏನಾರ ಇದು ಮಾಡಿ ಅದು ಮಾಡಿ. ಓಕೆ ಫೈನ್, ನಾನು ಇವಾಗ ಒಂದು ಹೇಳ್ತೀನಿ. ಇವಾಗ ಜಿಮ್ಗೆ ಹೋಗ್ತೀರಾ, ಜಿಮ್ಗೆ ಹೋಗಿ ಇನ್ವೆಸ್ಟ್ ಮಾಡಿ, ನೀವು ಪೇ ಮಾಡೋದೆಲ್ಲ ಇನ್ವೆಸ್ಟ್ ಮಾಡಿರೋನು ಓನರ್ಗೆ ಹೋಗುತ್ತೆ, ಅದರಿಂದ ಪ್ರಾಫಿಟ್ ಹೋಗುತ್ತೆ, ಲಾಸ್ ಆಗುತ್ತೋ ಅವನಿಗೆ. ಇವಾಗ ಜಿಮ್ಮಲ್ಲಿ ಟ್ರೈನರ್ಸ್ ಇರ್ತಾರೆ, ಸಿಂಪಲ್. ಜಿಮ್ಮಲ್ಲಿ ಕೋಚ್ ಇರ್ತಾರೆ, ಟ್ರೈನರ್ಸ್ ಇರ್ತಾರೆ, ಎಕ್ಸೆಟ್ರಾ. ಅವ್ರು ನನ್ನ ಜಿಮ್ಮಲ್ಲಿ ಅವ್ರು ಏನೇನು ಕರೀತಾರೆ ಅದ್ರ ಮೇಲೆ ಡಿಪೆಂಡು. ಸೊ ಇವಾಗ ನೀವು ಹೋಗಿ ಎಕ್ಸಸೈಸ್ ಮಾಡ್ತಾಯಿರ್ತೀರಾ, ವಾರ್ಮಪ್ ಮಾಡ್ತಾಯಿರ್ತೀರಾ, ಅಥವಾ ಏನೋ ವೆಯ್ಟ್ಸ್ ಹೊಡಿತಾ ಇರ್ತೀರಾ, ಅಥವಾ ಏನೋ ಒಂದು ಮಾಡ್ತಾಯಿರ್ತೀರಾ. ಸೊ ಅದನ್ನು ಬಂದು ನೋಡಿ ಗೈಡ್ ಮಾಡಿ ಒಂದು ಸರ್ವೀಸ್ ಕೊಡ್ತಾರೆ ಅವ್ರು ನಿಮಗೆ. ಓಕೆ, ನಮ್ಮ ಕಡೆಯಿಂದ ಅಂದರೆ ನನ್ನ ಕಡೆಯಿಂದ ತಗೋ ಇದು ಸರ್ವೀಸ್. ಅವರೇನು ಬರೀ ಹೇಳ್ಕೊಡ್ಬೇಕಷ್ಟೇ. ಅವರೇನು ಎಫರ್ಟ್ ಹಾಕಿ ಹೊಡೆಯೋಂಗಿಲ್ಲ. ಅಂದರೆ ನೀನು ಮಾಡ್ತಿದ್ಯಾ ಗುರು, ನೀನು ಮಾಡಬೇಡ, ನಿನ್ನ ಬದಲು ನಾನು ಮಾಡ್ಬಿಡ್ತೀನಿ, ಕೂತ್ಕೋ ಆರಾಮಾಗಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಒಂದು ಎಕ್ಸಸೈಸು, ನಿಮ್ಮ ಒಂದು ವಾರ್ಮಪ್ಪು ನೀವೇ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಬಂದು ಅವರು ಹೆಲ್ಪ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಸೊ ಅದು ಸರ್ವೀಸು. ಸಿಂಪಲ್ ಗೈಸ್, ಅದು ಸರ್ವೀಸು. ಅವ್ರಿಗೆ ಅದು ಸರ್ವೀಸ್ ಕೊಡೋದಕ್ಕೆ ಅವರೊಂದು ಅವರಲ್ಲಿರೋ ಒಂದು ಇನ್ಫಾರ್ಮೇಷನ್ ನಿಮ್ಮ ತಲೆಗೆ ತುಂಬಿ, ಅವರು ಇದು ಮಾಡೋದಕ್ಕೇ ಬೇರೆಯವ್ರನ್ನ, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅವ್ರಿಗೇನು ಪ್ರಾಫಿಟ್ ಇರೋಲ್ಲ. ನೀವು ಇವಾಗ 6 ಪ್ಯಾಕ್ ಮಾಡಿದ್ರೆ ಅವ್ರಿಗೆ ಸ್ಯಾಲ್ರಿ ಸಿಗ್ತಾ ಇರುತ್ತೆ, ಬಂದು ನಿಮಗೆ ಗೈಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಂದರೆ ಅವ್ರ ಸ್ಯಾಲ್ರಿ ಈಸ್ಕೊತಾರದೇ ನಿಮ್ಗೆ ಗೈಡ್ ಮಾಡಬೇಕು ಅಂತೋಸ್ಕರನ ಅವರು ಬಂದು ಹೇಳೋದು. ಇವಾಗ ಸಿಂಪಲ್, ಅವ್ರು ಬಂದು ಹೇಳ್ಕೊಡ್ತಾರೆ ಎಕ್ಸಸೈಸ್, ನಿಮ್ಗೆ 6 ಪ್ಯಾಕ್ಸ್ ಬರುತ್ತೋ, ಅಥವಾ ನಿಮ್ಮ ಒಂದು ಟಾರ್ಗೆಟ್ ಏನಿದೆಯೋ ಅದು ರೀಚ್ ಆದಾಗ ನಿಮಗೂ ಖುಷಿ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಅವರು ಆ ಥರ ಸರ್ವಿಸ್ ಕೊಡ್ತಾರೆ, ಅದಕ್ಕೆ ಪೇಮೆಂಟ್ ಅವ್ರ ಕಡೆಯಿಂದ ಸಿಗ್ತಾ ಇರುತ್ತೆ. ಇವಾಗ ಪರ್ಸ್ನಲ್ ಟ್ರೈನಿಂಗ್ ಹೋಗೋಣ. ಪರ್ಸ್ನಲ್ ಟ್ರೈನಿಂಗ್ ತಗೊಂಡಾಗ ಏನಾಗುತ್ತೆ, ಸೊ ಅಲ್ಲಿ ಜಿಮ್ಮು ಮತ್ತು ಕೋಚ್ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ನನಗೆ ಪರ್ಸ್ನಲ್ ಟ್ರೈನಿಂಗ್ ಬಂದರೆ ನನಗೆ ಇಷ್ಟು ಅಮೌಂಟ್ ಬೇಕು, ಅಥವಾ ನೀವು ಇಷ್ಟು ಅಮೌಂಟ್ ಇಸ್ಕೊಂಡ್ರೆ ನನಗೆ ಇಷ್ಟು ಅಮೌಂಟ್ ಕೊಡಿ, ಜಿಮ್ಗೆ ಇಷ್ಟು ಅಮೌಂಟ್ ಇಟ್ಕೊಳ್ಳಿ, ಈ ಥರ ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ. ಅಥವಾ ಪರ್ ಹೆಡ್ಡಿಗೆ ಇಷ್ಟು ಬೇಕು ನನಗೆ, ಆ ಥರ ಏನೋ ಒಂದು ಎಕ್ಸ್ಟ್ರಾ ಕಮಿಟ್ಮೆಂಟ್, ಅದು ಇನ್ಸೆಂಟಿವ್ ಥರ ಆ್ಯಡ್ ಆಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ನೀವು ಜಿಮ್ಮಲ್ಲಿ ಇರೋವಷ್ಟು ಹೊತ್ತು ನಿಮ್ಮ ಜೊತೆ ಆ ಒಂದು ಕೋಚ್ ಅಥವಾ ಆ ಒಂದು ಟ್ರೈನರು ಫುಲ್ ಟೈಮ್ಸ್ ನಿಮ್ಮ ಮೇಲೆ ಸ್ಪೆಂಡ್ ಮಾಡ್ತಾರೆ. ಇದು ಎಕ್ಸ್ಟ್ರಾ ಸರ್ವೀಸು, ಇದು ಪ್ರೋ ಸರ್ವೀಸು. ಸೊ ಇದು ಎಕ್ಸ್ಟ್ರಾ ಕೊಡ್ತಾರೆ, ಅದಕ್ಕೆ ಅವ್ರ ಕಡೆಯಿಂದ, ಜಿಮ್ ಕಡೆಯಿಂದ ಅಂದರೆ ನೀವು ಎಕ್ಸ್ಟ್ರಾ ಪೇ ಮಾಡಿರ್ತೀರ ಪರ್ ಮಂತು, ಸಮ್ 20K 30K ಸಮಥಿಂಗ್ ಏನೋ ಪೇ ಮಾಡಿರ್ತೀರ. ಸೊ ಅದರಲ್ಲಿ ಜಿಮ್ಗೆ ಇಷ್ಟು ಹೋಗುತ್ತೆ, ನಿಮಗೆ ಇಷ್ಟು ಬರುತ್ತೆ, ಕೋಚ್ಗೆ ಇಷ್ಟು ಬರುತ್ತೆ ಅಂತ ಅದೊಂದು ಅವ್ರ ಕಮಿಟ್ಮೆಂಟ್, ಅದು ಅವ್ರು ಯಾವ ರೀತಿ ಮಾತಾಡ್ಕೊತಾರೆ ಆ ಥರ. ಸೊ ಫುಲ್ ಟೈಮ್ ನಿಮ್ಮ ಜೊತೆ ಸ್ಪೆಂಡ್ ಮಾಡ್ತಾರೆ. ಸೊ ಇದನ್ನು ಪರ್ಸನಲ್ ಟ್ರೈನಿಂಗ್ ಅಂತಾರೆ, ಇದು ಸರ್ವಿಸ್ ವೈಸು. ಸೊ ಈ ಥರದ್ದೇ ಇವಾಗ ಸಿಂಪಲಾಗಿ ಒಂದು ಹೇಳಬೇಕು ಅಂದರೆ, ಏಜೆನ್ಸಿಗಳಿದೆ, ಅಥವಾ ಇವಾಗ ವೆಬ್ಸೈಟ್ ಮಾಡೋರು. ಇವಾಗ ಫಾರ್ ಎಕ್ಸಾಂಪಲ್ ನಾನು ವೆಬ್ಸೈಟ್ ಮಾಡಿಸಿದ್ದೀನಿ. ಸೊ ಅವ್ರಿಗೆ ಎಷ್ಟು ಖರ್ಚಾಗಿದೆ ನನಗೆ ಗೊತ್ತಿಲ್ಲ, ಅವ್ರಿಗೆ ಎಷ್ಟು ಖರ್ಚು ಬಿದ್ದಿದೆಯೋ, ಏನಾಗಿದೆಯೋ, ಯಾವ ಥರ ಏನು ಎತ್ತ ನನಗೇನೂ ಗೊತ್ತಿಲ್ಲ. ಅವ್ರು ಮಾಡಿಕೊಡೋದಕ್ಕೆ, ನನಗೆ ಹೋಸ್ಟಿಂಗ್ ಮಾಡಿಕೊಡೋದಕ್ಕೇ ಅಥವಾ ಸೆಟಪ್ ಮಾಡಿಕೊಡೋದಕ್ಕೇ ನಾನು ಇಷ್ಟು ಅಮೌಂಟು ಅಂತ ಪೇ ಮಾಡಿರ್ತೀನಿ. ಅಷ್ಟು ಅಮೌಂಟಿಗೆ ಅವರು ಒಂದು ವರ್ತಬಲ್ ವೆಬ್ಸೈಟ್ನ ನನಗೆ ಮಾಡಿಕೊಡ್ತಾರೆ. ಸೊ ಅದು ಅವ್ರ ಟ್ಯಾಲೆಂಟು, ಅವ್ರು ಸರ್ವಿಸ್ ಕೊಡ್ತವ್ರು ನನಗೆ. ಸೊ ಈ ಥರ ಸರ್ವಿಸ್ ಬೇಸ್ ಕಂಪ್ನಿ ಅಂದರೆ ನಿಮಗೆ ಅದರಲ್ಲಿ ಪ್ರೈಸ್ ಏನು ಒಂದೇ ಲೆವೆಲಲ್ಲಿ ಇರೋಲ್ಲ. ಸೊ ಇವಾಗ ನೀವು 1-2 ಎಕ್ಸ್ಟ್ರಾ ಕೊಡ್ಬೋದು ಸರ್ವೀಸಸ್ಸು. ಫಾರ್ ಎಕ್ಸಾಂಪಲ್, ಇವಾಗ ನಾನು ವೆಬ್ಸೈಟ್ ಮಾಡೋರು ಅಂತ ಹೇಳಿದೆ. ಇವಾಗ ನಾನೇ ವೆಬ್ಸೈಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ನನ್ನ ಹತ್ರ ಕಸ್ಟಮರ್ ಬರ್ತಾರೆ, ಬರೀ ವೆಬ್ಸೈಟ್ ಮಾಡೋಕ್ಕಾದರೆ ಇಷ್ಟು. ಆ ವೆಬ್ಸೈಟಲ್ಲೂ ನನ್ನ ಹತ್ರ ವೆಬ್ಸೈಟ್ ಐತೆ, ರಿಟೇಲ್ ವೆಬ್ಸೈಟ್ ಐತೆ,
ಅಪಾಯಿಂಟ್ಮೆಂಟ್ ಇದೈತೆ, ಅಪಾಯಿಂಟ್ಮೆಂಟ್ ಬುಕ್ಕಿಂಗ್ ವೆಬ್ಸೈಟ್ ಐತೆ. ಸುಮ್ಮನೆ ಒಂದು ಪೇಜು ಅಂದರೆ ಪೇಜ್ ಜನ್ರೇಟ್ ಮಾಡೋದು, ಕಾಲ್ ಮಾಡೋದಕ್ಕೆ ಅಷ್ಟೇ ಜನ್ರೇಟ್ ಮಾಡಬೇಕು. ಅಲ್ಲಿ ಕಾಲ್ ಬಟನ್ ಕೊಟ್ಟಿರ್ತಾರಲ್ಲ, ಅಷ್ಟರಲ್ಲಿ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ, ಅದಕ್ಕೆ ಅಷ್ಟಕ್ಕೆ ಜನ್ರೇಟ್ ಮಾಡಬೇಕು. ಆ ವೆಬ್ಸೈಟ್ ಮಾಡೋದೈತೆ. ತುಂಬ ಥರ ವೆಬ್ಸೈಟ್ಸ್ ಐತೆ. ಆಮೇಲೆ 1 ಪೇಜ್ ವೆಬ್ಸೈಟು, ಡಬಲ್ ಪೇಜ್ ವೆಬ್ಸೈಟು, 3 ಪೇಜ್ ವೆಬ್ಸೈಟು, 4 ಪೇಜ್ ವೆಬ್ಸೈಟು, ಆ ಥರ ತುಂಬ ಥರ ಅದರಲ್ಲಿ ವೆಬ್ಸೈಟ್ಸ್ಗಳಿದೆ. ಸೊ ಇದನ್ನು ನಾನು ಇದು ಬೇಸಿಕ್, ಇದು ನಾರ್ಮಲ್, ಇದು ವೆಬ್ಸೈಟ್ಗೆ ಇನ್ನೊಂದು ಏನಾರ ಒಂದು ಆ್ಯಡ್ ಮಾಡ್ಕೊಂಡಿರ್ತೀನಿ ಅದಕ್ಕೆ. ಸೊ ಓಕೆ, ನಾನು ವಾಟ್ಸಪ್ ಇಂಟಿಗ್ರೇಷನ್ ಮಾಡ್ಕೊಡ್ತೀನಿ. ಸೊ ವಾಟ್ಸಪ್ಗೆ ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ವಾಟ್ಸಪ್ ಓಪನ್ ಆಗುತ್ತೆ. ವಾಟ್ಸಪ್ಪಲ್ಲಿ ನಿಮ್ಗೆ ಏನೇ ಚಾಟ್ ಮಾಡಿದ್ರು ವಾಟ್ಸಪ್ಪಿಗೆ ಬರುತ್ತೆ. ಅಲ್ಲಿ ಆಟೋ ರಿಪ್ಲೈನೂ ಮಾಡ್ಕೊಡ್ತೀನಿ. ಸೊ ಅದರಲ್ಲೂ ಆಟೋ ರಿಪ್ಲೈ ಅಂದರೆ ನೀವು ರಿಪ್ಲೈ ಮಾಡೋಕ್ಕಿಂತ ಮುಂಚೆನೇ ಎ ಅಥವಾ ಒಂದು ನಾವು ಹಾಕಿರ್ತೀವಿ ಅದೊಂದು ಅವ್ರಿಗೆ ಮೆಸೇಜ್ ಹೋಗಿರುತ್ತೆ. ಸೊ ಅದನ್ನು ಕೂಡ ಮಾಡ್ಕೊಡ್ತೀನಿ. ಇದಕ್ಕೆ ಸೇರಿಸಿ ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್, ಇದಕ್ಕೆ 5000 ಎಕ್ಸ್ಟ್ರಾ. ವಾಟ್ಸಪ್ ಇಂಟಿಗ್ರೇಟ್ ಮಾಡಿಬಿಟ್ಟು, ವೆಬ್ಸೈಟಿಗೆ ಇಂಟಿಗ್ರೇಟ್ ಮಾಡಿಬಿಟ್ಟು ಅದಾದಮೇಲೆ ಆಟೋ ರಿಪ್ಲೈ ಮಾಡೋ ಥರ ಮಾಡ್ಕೊಡ್ತೀನಿ. ಕೆಲವೊಂದು ಕಮೆಂಟ್ ಹಾಕ್ದಾಗ ಮಾತ್ರ, ಕೆಲವೊಂದು ಚಾಟು ಕಮೆಂಟ್ HI ಅಥವಾ HI ಅಂತ ಹಾಕಿದಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅಥವಾ ಏನೇ ಒಂದು ಮೆಸೇಜ್ ಕಳಿಸ್ತೆ, ಒಂದು ಇನ್ಫಾರ್ಮೇಷನ್, ನಿಮ್ಮ ಒಂದು ವೆಬ್ಸೈಟ್ ಬಗ್ಗೆ ಇನ್ಫಾರ್ಮೇಷನ್ ಕಳಿಸೋದು, ಈ ಥರದ್ದು ನಾನು ಏನೋ ಒಂದು ಇಂಟಿಗ್ರೇಷನು ಮತ್ತು ಆಟೋ ರಿಪ್ಲೈ ಮಾಡ್ಕೊಡ್ತೀನಿ. ಇದಕ್ಕೊಂದು 2K 5K ಎಕ್ಸ್ಟ್ರಾ ಆಗುತ್ತೆ. ಸೊ ಅದಾದಮೇಲೆ ನಾರ್ಮಲ್ಲು ಕಾಲ್ ಬಟನ್ನು ಬೇಕಾದ್ರೆ ಹಾಕ್ಕೊಡ್ತೀನಿ, ಅದನ್ನು ಇಂಟಿಗ್ರೇಟ್ ಮಾಡ್ಕೊಡ್ತೀನಿ. ಇಲ್ಲಿ ಒತ್ತಿದ ತಕ್ಷಣ ನಿಮಗೆ ಡೈರೆಕ್ಟ್ ಅವ್ರ ಮೊಬೈಲಲ್ಲೂ ಕಾಲು ಆಟೋಮೆಟಿಕ್ಕಾಗಿ ಡಯಲ್ ಆಗಬೇಕು. ಸೊ ನಿಮ್ಮ ಮೊಬೈಲ್ಗೆ ಕಾಲ್ ಬರಬೇಕು, ಈ ರೀತಿ ಮಾಡ್ಕೊಡ್ತೀನಿ. ಇದಕ್ಕೊಂದು 1K ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಸೊ ಇದು ಅಡಿಷ್ನಲ್ಲು. ಸೊ ಇದೆಲ್ಲದಕ್ಕೂ ಸೇರಿಸಿ ಇದು ಸಪ್ರೇಟ್ ಮಾಡಿಸಿದಾಗ ಏನಾಗುತ್ತೆ, ನಿಮಗೆ ನಿಯರ್ಲಿ 30K ಆಗುತ್ತೆ. ಇದೆಲ್ಲದಕ್ಕೂ ಸೇರಿಸಿ ನಾನು 22K ಇಂದ 25K ಅಷ್ಟಲ್ಲಿ ಮುಗಿಸ್ಕೊಡ್ತೀನಿ. ಇದು ಪ್ರೋ ಬಿಸ್ನೆಸ್. ಅಂದರೆ ಇದು ಎಲ್ಲದನ್ನು ಅಟ್ ಎ ಟೈಮ್ ಸೇಲ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀನಿ ಅನ್ನೋ ಥರ. ಅಥವಾ ಇಷ್ಟನ್ನು ಮಾಡಿಸಿದ್ರೆ ಇದನ್ನು ಈ ಒಂದು ಫೀಚರ್ನ ಫ್ರೀಯಾಗಿ ನಿಮಗೆ ಮಾಡ್ಕೊಡ್ತೀನಿ. ಇದು ಬಂದು ಸಪ್ರೇಟಾಗಿ ಮಾಡಿಸಿದ್ರೆ ಇದಕ್ಕೊಂದು 5K ಚಾರ್ಜಸ್ ಆಗುತ್ತೆ, ಅದ್ರ ಬದಲು ನಿಮ್ಗೆ ಫ್ರೀಯಾಗಿ ಮಾಡ್ಕೊಡ್ತೀನಿ. ಸೊ ಇದೆಲ್ಲದನ್ನು ಪರ್ಚೇಸ್ ಮಾಡಿದ್ದಕ್ಕೆ ಇದು ಎಕ್ಸ್ಟ್ರಾ ಅಡಿಷ್ನಲ್ ಚಾರ್ಜಸ್ಸು ಅಂತ ಒಂದು ಹೇಳೋದು. ಸೊ ಇದನ್ನು ಸರ್ವಿಸ್ ಬೇಸ್ಡ್ ಅಂತಾರೆ. ಸೊ ಇದರಲ್ಲೂ ಏನು ತುಂಬ ಎಕ್ಸ್ಪ್ಲೇನ್ ಮಾಡಿದೆ ಗುರು ನೀನು, ಬಟ್ ಇದರಲ್ಲಿ ಏನು ಪ್ರಾಫಿಟ್ಟು, ಏನು ಲಾಸು, ಯಾವ ಥರ ರನ್ ಆಗುತ್ತೆ, ಏನು ಎತ್ತೆ ಎಲ್ಲ ಗೊತ್ತಾಯಿತು. ಪ್ರಾಫಿಟ್ ಹೆಂಗೆ, ಇದರಲ್ಲಿ ಏನು ಡಿಫ್ರೆನ್ಸ್ ಏನು ಅಂತ. ಗೈಸ್, ಇದರಲ್ಲಿ ಡಿಫ್ರೆನ್ಸು ಸಿಂಪಲ್ಲು. ನೀವು ಇವಾಗ ರಿಟೇಲ್ ಬಿಸ್ನೆಸ್ ಮಾಡಬೇಕು ಅಂದರೆ ನೀವು ಬಟ್ಟೆನ ತಂದು ಅಥವಾ ನೀವೊಂದು ಸ್ಟಾಕ್ನ ತಂದು ಸೇಲ್ ಮಾಡಬೇಕು. ಬಟ್ ಇವಾಗ ಸರ್ವಿಸ್ ಬೇಸ್ಡ್ ಕಂಪ್ನಿ ಅಂದರೆ ಭಾಳ ಕಷ್ಟ ಆಗ್ಬೋದು. ಇವಾಗ ಸರ್ವಿಸ್ ಬೇಸ್ಡ್ ಕಂಪ್ನಿ ಅಂದರೆ ಸಿಂಪಲ್ಲು, ನೀವು ಒಂದು ಇದನ್ನು ಇದು ಮಾಡಿ, ಸೊ ಅದನ್ನು ಸರ್ವಿಸ್ ಕೊಡೋದು. ಸೊ ಇದಕ್ಕೆ ಕಾಸ್ಟ್ ಕಡಿಮೆ, ಸೊ ಇನ್ವೆಸ್ಟ್ಮೆಂಟ್ ತುಂಬ ಕಡಿಮೆ ಇರುತ್ತೆ. ಅಂದರೆ ನೀವು ಯಾವ ರೀತಿ ಮಾಡ್ತೀರೋ ಅದ್ರ ಮೇಲೆ. ಸೊ ನೀವು ನೆಕ್ಸ್ಟ್ ಲೆವೆಲಿಗೆ ಮಾಡಬೇಕು ಅಂದ್ರೂ ಅದನ್ನು 10-15 ಲಕ್ಷ ಖರ್ಚು ಮಾಡೋ ಥರನೂ ಇದೆ. ಸೊ ಓಕೆ, ಬೇಸಿಕ್ಕಾಗಿ ಮಾಡೋಣ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಒಂದು 20K ಇದೆ. 20Kಲಿ ಇಷ್ಟೆಲ್ಲ ಆಗಬೇಕು ನನಗೆ, ಅಥವಾ ಈ ಥರ ಒಂದು ಟಾರ್ಗೆಟ್ ಇದೆ, ಈ ಥರ ಒಂದು ಟಾರ್ಗೆಟ್ ರೀಚ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡ್ರೆ ಅದನ್ನು ಕೂಡ ಮಾಡ್ಬೋದು. ಬ್ಯಾಡ್ ಆಗೋದು ನನ್ನ ಹತ್ರ ಇರೋದೇ 5,000 ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ ಅಂದರೆ ಯಾವ್ದಾರು ಒಂದು ಚಿಕ್ಕದಾಗ ಒಂದೇ ಒಂದು ಆಪ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ, ಅದರಲ್ಲಿ ಒಂದು 5-6 ಜನ ಕಸ್ಟಮರ್ಸ್ನ ನೀವು ಗೇನ್ ಮಾಡಿ. ಸೊ ಕಸ್ಟಮರ್ಸ್ ಗೇನ್ ಆದಮೇಲೆ ನೀವು ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಸೊ ಈ ರೀತಿ ಮಾಡೋದನ್ನೇ ಒಂದು ಸರ್ವಿಸ್ ಅಂತಾರೆ. ಇದಕ್ಕೆ ಲೋ ಕಾಸ್ಟು. ಸೊ ಆಮೇಲೆ ಇನ್ನೂ ಒಂದೇನು ಅಂದರೆ, ಇವಾಗ ರಿಟೇಲ್ ಬಿಸ್ನೆಸ್ ಹೆಂಗೆ ಅಂದರೆ, ನಿಮಗೆ ಇವಾಗ ಒಂದು ಬಟ್ಟೆ ಸೇಲ್ ಆಯಿತು ಅಂದಿದ ತಕ್ಷಣ, ಸೊ ಇವಾಗ ನೀವು 100 ರೂಪಾಯಿ ಕೊಟ್ಟು ಬಟ್ಟೆ ತಂದಿರ್ತೀರ, ಬೇಡಾಕರು 100 ರೂಪಾಯಿ ಅಂದರೆ ಚೀಪ್ ಆಗೋಗುತ್ತೆ. 1000 ರೂಪಾಯಿ ಕೊಟ್ಟು ಒಂದು ಬಟ್ಟೆ ತಂದಿರ್ತೀರ, ನೀವೇನು ಮಾಡ್ತೀರಾ, 1200 ರೂಪಾಯಿಗೆ ಮಾಡ್ತೀರಾ. ಸೊ 1200 ರೂಪಾಯಲ್ಲಿ 1000 ರೂಪಾಯಿ ತಿರ್ಗಾ ನೀವು ಬಟ್ಟೆನೇ ತಂದು ಹಾಕಬೇಕು, 200 ರೂಪಾಯಿ ಪ್ರಾಫಿಟ್ ಅಷ್ಟೇ. ಅಥವಾ 1200 ರೂಪಾಯಿಗೆ ಇನ್ನೂ ನೆಕ್ಸ್ಟು ಮೆಟೀರಿಯಲ್ ತಂದು ಹಾಕಬೇಕು. ಸೊ ಈ ಥರ ರನ್ ಆಗುತ್ತೆ. ಬಟ್ ಇದ್ರಲ್ಲಿ ಹಂಗಲ್ಲ, ನೀವು ಒಂದು ಸತಿ ಎಲ್ಲ ಸೆಟಪ್ ಮಾಡ್ಕೊಬಿಟ್ರೆ, ಸೊ ಅದನ್ನು ನೀವು ಸೇಲ್ ಮಾಡ್ತಾರದು ಅಷ್ಟೇ. ನಿಮಗೆ ಇದು ಸೇಲ್ ಮಾಡೋದು ಅಂದರೆ ಏನು, ತಗೊಂಡೋಗಿ ನಿಮ್ಮ ಒಂದು ಪೆನ್ ಡ್ರೈವ್ ಇರುತ್ತೆ, ಪೆನ್ ಡ್ರೈವ್ ಕೊಡೋದು ಅಂತಲ್ಲ. ಸೊ ಹೋಗ್ಬಿಟ್ಟು ನಿಮ್ಮ ಐಡಿಯಾನ ಸೇಲ್ ಮಾಡಬೇಕು. ಸೊ ನಮ್ದು ಈ ಥರದೊಂದು ಐಡಿಯಾ ಇದೆ, ಈ ಥರ ಇದಿದೆ, ಈ ಥರ ಮಾಡಿಕೊಡ್ತೀವಿ, ಈ ಥರ ಎಲ್ಲ ಫೀಚರ್ಸ್ ಇದೆ, ನೋಡಿ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಅವರು ನಿಮಗೆ ಇದು ಕೊಡ್ತಾರೆ. ಅದನ್ನು ತಂದು ನಿಮ್ಮ ಒಂದು ಸಿಸ್ಟಮಲ್ಲಿ ಏನು ರೆಡಿ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೆ ಅಟ್ಯಾಚ್ ಮಾಡಿ ಅವ್ರಿಗೆ ಒಂದು ಟೆಂಪ್ಲೇಟ್ ಬಿಲ್ಟ್ ಮಾಡಿ, ಓಕೆ ಈ ಟೆಂಪ್ಲೇಟಲ್ಲಿ ಇದೆಲ್ಲ ಇರುತ್ತೆ, ಸೊ ಇದು ಇವರ ಒಂದು ಇದು ಅಂದ್ಬಿಟ್ಟು ಅದನ್ನು ಸಪ್ರೇಟ್ ಹ್ಯಾಂಡಲ್ ಮಾಡ್ತಾ ಇರಬೇಕು. ಅವರು ಏನಾದರೂ ಕನ್ಫ್ಯೂಷನ್ಸು ಡೌಟ್ಸು ಕೇಳಿದಾಗ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಎತ್ಬಿಟ್ಟು ಕನೆಕ್ಟಾಗಿ ಮಾತಾಡಿದ್ರೆ ಮುಗೀತು. ಸೊ ಈ ರೀತಿ ಒಂದು ರನ್ ಮಾಡೋದನ್ನೇ ಸರ್ವಿಸ್ ಬೇಸ್ಡ್ ಕಂಪ್ನಿ ಅಂತ ಅಂತಾರೆ. ಸೊ ಇದರಲ್ಲಿ ಏನು ಲಾಭ ಜಾಸ್ತಿ, ಯಾವುದ್ರಲ್ಲಿ ಲಾಭ ಕಡಿಮೆ, ಗೈಸ್ ಎಲ್ಲದರಲ್ಲೂ ಲಾಭ ಜಾಸ್ತಿ ಲಾಭ ಕಡಿಮೆ ಇದ್ದೇ ಇರುತ್ತೆ. ಸೊ ಲಾಭ ಮಾಡೋದು, ಪ್ರಾಫಿಟ್ ಮಾಡೋದು ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ನಿಮಗೆ ಆ ಬಿಸ್ನೆಸ್ಸು ಕೈ ಹಿಡಿಬೇಕು, ಪ್ಲಸ್ ನಿಮಗೆ ಅದರಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು. ಮತ್ತು ಯಾವುದೇ ಆಗಲಿ ನಿಮಗೆ ಇವಾಗ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ ಅನ್ನೋ ಥರ ಬಿಸ್ನೆಸ್ಸು ಯಾವುದೂ ಇಲ್ಲ. ಅಂದರೆ ಸುಮ್ಮನೆ ಇವಾಗ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನೊಂದು ತಿಂಗಳಷ್ಟು ನಾನು ಹೆವಿ ರಿಚ್ ಆಗ್ಬಿಡ್ತೀನಿ ಅನ್ನೋ ಬಿಸ್ನೆಸ್ ಯಾವೂ ಇಲ್ಲ. ಸೊ ಆ ಬಿಸ್ನೆಸ್ ಎಲ್ಲ ಇಲ್ಲೀಗಲ್ ಬಿಸ್ನೆಸ್ಗಳೈತೆ, ಬಟ್ ಅದನ್ನು ನನಗೆ ಇಷ್ಟಪಡಲ್ಲ ರೆಫರ್ ಮಾಡೋಕ್ಕೆ. ಸೊ
ಒಳ್ಳೆಯದಲ್ಲ ಗೈಸ್ ಅದೆಲ್ಲ. ಏನಂದರೆ ಅವೆಲ್ಲ ಒಂಥರ ಹಿಂಸೆ. ಇಲ್ಲಿಗಲ್ ಬಿಸ್ನೆಸ್ಸು ಏನೋ ಈಸಿ ದುಡ್ಡು ಮಾಡ್ಬಿಡ್ಬೋದು, ಆಮೇಲೆ ದೇಶ ಬಿಟ್ಟು ಹೊಂಟೈತಿ ನೀವೆಲ್ಲ ಹೇಳೋಕೆ ಈಸಿ. ಒಂದು ಸತಿ ತಗ್ಲಾಕೊಂಡ್ರೆ ನರ್ಕ ತೋರಿಸ್ಬಿಡ್ತಾರೆ. ಅದಕ್ಕೋಸ್ಕರ ಲೀಗಲಾಗಿ ಮಾಡಿ, ಏನೇ ಮಾಡೋಂಗಿದ್ರೆ ಲೀಗಲಾಗಿ ಮಾಡಿ. ಸೊ ಬೆಳೀರಿ. 1 ತಿಂಗಳು 2 ತಿಂಗಳು 3 ತಿಂಗಳು ಅಥವಾ 6 ತಿಂಗಳು ಟೈಮ್ ತಗೊಂಡು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬೆಳೀರಿ. ಬೆಳೆದ್ಮೇಲೆ ನಿಮಗೆ ಒಂದು ಖುಷಿ ಆಗುತ್ತೆ. ಸೊ ಸರ್ವಿಸ್ ಬೇಸ್ಡ್ ಕಂಪ್ನಿಲೂ ಇದಕ್ಕೂ ಇದೇ ಡಿಫ್ರೆನ್ಸು. ಮತ್ತು ರಿಟೇಲ್ ಬಿಸ್ನೆಸ್ಗೆ ಏನು ಅಂದರೆ ನಿಮ್ಮ ಒಂದು ಶಾಪ್ನ ಹುಡುಕೊಂಡು ಬಂದು ಅವರೇ ಕಸ್ಟಮರ್ಸೇ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಸರ್ವಿಸ್ ಬೇಸ್ಡ್ ಕಂಪ್ನಿಲಿ ಹೆಂಗೆ ಅಂದರೆ ನಿಮಗೆ ಅವರೇ ಅಟ್ರ್ಯಾಕ್ಟ್ ಆಗಿ ಬರೋದು ತುಂಬ ಕಡಿಮೆ. ಸೊ ನೀವೇ ಕಸ್ಟಮರ್ಸ್ ಹತ್ರ ಹುಡುಕೊಂಡು ಹೋಗಬೇಕು. ಸೊ ಕಸ್ಟಮರ್ಸ್ ಹತ್ರ ಹುಡುಕೊಂಡು ಹೋಗಿ ನಿಮಗೆ ಏನು ಅವಶ್ಯಕತೆ ಇದೆ, ನಮ್ಮ ಹತ್ರ ಈ ಥರದಂಥ ಸರ್ವಿಸ್ಗಳೈತೆ, ಇದರಲ್ಲಿ ನಿಮ್ಗೇನು ಅವೈಲಬಿಲಿಟಿ ಇದೆ ಅಂತ ತಿಳ್ಕೊಂಡು, ಸೊ ಅದ್ರ ಬಗ್ಗೆ ಅವ್ರಿಗೆ ಹೈಪ್ ಕೊಟ್ಟು ಮಾತಾಡಿ ಅದನ್ನು ಅವ್ರು ಗ್ರ್ಯಾಬ್ ಮಾಡ್ಕೊಳ್ಳೋ ಥರ ಮಾಡಬೇಕು. ಸೊ ಇದೇ ಸರ್ವಿಸ್ ಬೇಸ್ ಕಂಪ್ನಿ. ಇವಾಗ ಜಿಮ್ ಎಕ್ಸಾಂಪಲ್ ಕೊಡ್ತಿದ್ದೆ. ಇವಾಗ ನೀವು ವರ್ಕೌಟ್ ಮಾಡ್ತಾ ಇರ್ತೀರಾ, ಸೊ ಕೋಚ್ ನಿಮ್ಮ ಹತ್ರನೇ ಬಂದು ಎಲ್ಪ್ ಮಾಡಬೇಕು ಅಥವಾ ಇದು ಮಾಡಬೇಕು. ಕೋಚು ಇಲ್ಲೆಲ್ಲ ಒಂದು ಕಡೆ ಕೂತ್ಕೊಂಡು ಇಲ್ಲಿ ಬಾ, ಇಲ್ಲೇ ಮಾಡು, ಇದು ಮುಗಿತಾ, ಈ ವರ್ಕೌಟ್ ಮುಗಿತಾ, ತಿರ್ಗಾ ಅಲ್ಲೇ ಹೋಗಿ ಮಾಡ್ಬಿಟ್ಟು ತಿರ್ಗಾ ಇದು ತಗೋಬಾ, ಇಲ್ಲಿ ತಗೊಬಂದು ಇಲ್ಲೇ ಮಾಡು, ಈ ವರ್ಕೌಟಲ್ಲೇ ಇಲ್ಲೇ ಮಾಡ್ಬೇಕು, ನಾನು ಇಲ್ಲೇ ಕೂತಿರ್ತೀನಿ ಅಂತ ಹೇಳಲ್ಲ. ನೀವು ನಿಮ್ಮ ಹತ್ರನೇ ಬಂದು ಅವರೊಂದು ಸರ್ವಿಸ್ ಅಂದರೆ ಅವರೊಂದು ಇದನ್ನು ಅವರೊಂದು ಎಲ್ಪ್ ಮಾಡೋದಾಗಲಿ, ಒಂದು ಇದು ಮಾಡೋದಾಗಲಿ ಎಲ್ಲ ಎಲ್ಪ್ ಮಾಡಿ, ಸೊ ಅದಾದಮೇಲೆ ಅವರು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾರೆ. ಸೊ ಈ ರೀತಿ ಮಾಡೋದನ್ನು ಸರ್ವಿಸ್ ಬೇಸ್ಡು. ಸೊ ರಿಟೇಲ್ ಬಿಸ್ನೆಸ್ ಹೋಲ್ಸೇಲ್ ಬಿಸ್ನೆಸ್ ಇವೆಲ್ಲ ಹೆಂಗೆ ಅಂದರೆ ಅವ್ರು ನಿಮ್ಮ ಹತ್ರ ಹುಡುಕೊಂಡು ಬರ್ತಾರೆ, ಕಸ್ಟಮರ್ಸು, ಕ್ಲೈಂಟ್ಸು. ಸೊ ಇದರಲ್ಲಿ ನೀವು ಕಸ್ಟಮರ್ಸ್ನ ಮತ್ತು ಕ್ಲೈಂಟ್ಸ್ನ ನೀವೇ ಹುಡುಕೊಂಡು ಹೋಗಿ ಸ್ಪ್ರೆಡ್ ಮಾಡಬೇಕು, ನಿಮ್ಮ ಒಂದು ಬಿಸ್ನೆಸ್ನ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಸೊ ಇದೇ ಗೈಸ್ ರಿಟೇಲ್ ಬಿಸ್ನೆಸ್ಗೂ ಮತ್ತು ಸರ್ವಿಸ್ ಬೇಸ್ಡ್ ಬಿಸ್ನೆಸ್ಗೂ ಇದೇ ಡಿಫ್ರೆನ್ಸು. ಸೊ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಬಟ್ ಏನಾದರೂ ಸರ್ವಿಸ್ ಬೇಸ್ಡ್ ಕಂಪ್ನೀಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅದರದ್ದೇ ಆದ ಒಂದು ಫುಲ್ ವೀಡಿಯೋ ಮಾಡಿ, ಒಂದು 10 to 15 ಮಿನಿಟ್ಸ್ 20 ಮಿನಿಟ್ಸ್ ವೀಡಿಯೋ ಮಾಡಿ ಇನ್ನೂ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಇದ್ದರೆ ಬೇಕಾದ್ರೆ ಹಾಕಿ, ಕಮೆಂಟ್ ಹಾಕಿ, ನಾನು 100% ಎಕ್ಸ್ಪ್ಲೈನ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇನ್ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.